ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಿಂದ ಬರೋಬ್ಬರಿ 150 ಕ್ವಿಂಟಲ್ ಹತ್ತಿ ಸುಟ್ಟು ಭಸ್ಮವಾದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಎಪಿಎಂಸಿ ಆವರಣದಲ್ಲಿರುವ ಸುಧೀಂದ್ರ ಭಾರತಿ ಆಗ್ರೋ ಟ್ರೇಡರ್ಸ್ ಅವರ ಗೋದಾಮಿನಲ್ಲಿ ನಡೆದಿದೆ. ಗೋದಾಮಿನಲ್ಲಿ ರೈತರಿಟ್ಟಿದ್ದ ಹತ್ತಿ ಸಂಪೂರ್ಣ ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹತ್ತಿ ಸುಟ್ಟು ಕರಗಲಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವಷ್ಟರಲ್ಲಿ ಹತ್ತಿ ಕರಗಲಾಗಿದೆ. ಇನ್ನು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪರಿಹಾರ ನೀಡಬೇಕೆಂದು ನಿಂಗಪ್ಪ ಚೆನ್ನೂರು ಒತ್ತಾಯ ಮಾಡಿದ್ದಾರೆ. ಏನಾಗಿಲ್ಲ ಇಲ್ಲಿ ಏನಪ್ಪ ಅಂತಂದರೆ ಇವರ ಅಂಗಡಿ ಪುರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಏನಪ್ಪ ಅಂದರೆ ಇಲ್ಲಿ ಅವರೇ ಸೀಮೆ ಏನಂದ್ರೆ ಒಂದು 2 ಹೊಲಗಳ ಬಿಟ್ಟು ಲೀಸಿಗೆ ಹಾಕೊಂಡಿದ್ದೀವಿ. ಆ ಲೀಸಿಗೆ ಹಾಕೊಂಡಿರ್ತಕ್ಕಂಥ ಹೊಲದಲ್ಲಿ ಏನಾದ್ರೆ ಬೆಳೆದಂಥ ಮಾಲ ಮಿನಿಮಮ್ ಒಂದು 300 ಕ್ವಿಂಟಲ್ ಮೇಲಿತ್ತು. ಆ 300 ಕ್ವಿಂಟಲ್ ಮೇಲಿದ್ದು ಏನಪ್ಪ ಅಂತಂದರೆ ನಾವೇನಾದ್ರೆ ರೇಟ್ ಇಲ್ಲಾಂದ್ರೆ ಒಂದು ಸ್ವಲ್ಪ ಹತ್ಕೊಂಡಿದ್ದೇವೆ ಗಿಡಂಬರ ಆಗ್ತದೆ. ಅದು ಹತ್ಕೊಂಡಿದ್ದ ಕಾರಣಕ್ಕೆ ಏನಾಗಿತ್ತು ಅದು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಹಾಕಿತ್ತು ಏನಪ್ಪ ಅಂದ್ರೆ ಒಂದು ಮಿನಿಮಮ್ ಒಂದು 150 ಕ್ವಿಂಟಲ್ ತನಕ ಸುಟ್ಟು ಪೂರ್ತಿ ಇಲ್ಲೇ ಇಲ್ಲೇ ಹೋಗ್ಯತೆ. ಉಳಿದಂತಕ್ಕಂಥದ್ದು ಎಷ್ಟು ಉಳಿದಲ್ಲ ಅದಷ್ಟೇ ಏನಪ್ಪ ಅಂದ್ರೆ ನಾವು ಜೀವದ ಭಯ ಹೊರದು ಅದೊಂದಿಟ್ಟು ಬೈಲಿಗೆ ಹಾಕ್ಕೊಂಡು ಅದಕ್ಕೇನಪ್ಪ ಅಂತಂದ್ರೆ ಏನದ ಒಂದಿಷ್ಟು ಸ್ವಚ್ಛತೆಯಾಗಿ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದಕ್ಕಿದೆ. ಇದಕ್ಕೇನಪ್ಪ ಅಂದ್ರೆ ನೀವು ಗೌರ್ಮೆಂಟ್ಲಿಂದ ಏನಾದರೂ ಬಡವರಲ್ಲಿ ಬೇಲೂರಿನಿಂದ ಬಂದವರು ಅದಕ್ಕೇನದ ಗೌರ್ಮೆಂಟ್ನಿಂದ ನಿಮ್ಮ ಕಡೆಗೆ ಎಷ್ಟು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ನಮ್ಮ ವಿನಂತಿ ಅಂತೇಳಿ ಈಗ ಮಾತು ಮುಖಾಂತರ ನಿಮ್ಮ ಈ ಸಾಧ್ಯ APMC ಮೇಡಮ್ ಬಂದಾರೆ. ಹಾಗೂ ಇನ್ನೊಂದು ಈ APMC ಮೇಡಮ್ ಅವ್ರದ್ದೇ ಸ್ವಲ್ಪ ಅವ್ರದ್ದು ಬೆಳೆದಾಗ ಸ್ವಲ್ಪ ಕೇರ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ APMC ಅವ್ರನ್ನು ಸ್ವಲ್ಪ ಬಂದು ಕೇಳಿ ಮಾಡಿ ಸ್ವಲ್ಪ ಎಂಕ್ವೈರಿ ಮಾಡಬೇಕು. ಅದ್ರ ಮುಖಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದೇವೆ. ಅದನ್ನ ಅವ್ರೇನಪ್ಪ ಅಂದ್ರೆ FIR ಮಾಡ್ಲಾಗ್ತದಾರೆ ಇದಂತೆ ಇನ್ನೊಂದು ಏನಾದರೂ ಆಗುತ್ತೆ ಅದು. ಬಟ್ ಎಲ್ಲರೂ ಏನಪ್ಪ ಅಂದ್ರೆ ದಯಮಾಡಿ ಈ ರೈತನಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಪರಿಹಾರ ಕೊಡಬೇಕಾಗಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ.